ಗುಡ್ ಮಾರ್ನಿಂಗ್, ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆಟೋ ಕನ್ನಡಿಗ. ಇವತ್ತು ಡ್ಯೂಟಿನೂ ಕೂಡ ಆನ್ ಮಾಡಿದ್ದೀನಿ. ತುಂಬಾ ಹೊತ್ತಾಯ್ತು, 10:30 ಡ್ಯೂಟಿ ಆನ್ ಮಾಡಿದ್ದೀನಿ. ಇಲ್ಲಿ ತನಕ ಇನ್ನೂವರೆಗೂ ಬೋನಿ ಆಗಿಲ್ಲ. ನೋಡ್ಬೇಕು ಏನಾಗುತ್ತೆ ಏನಿಲ್ಲ. ಇವತ್ತಿನ ನಮ್ಮ ಟಾರ್ಗೆಟ್ 2,000 ರೂಪಾಯಿ ರೀಚ್ ಆಗ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ, ಆದಷ್ಟು ಟ್ರೈ ಮಾಡೋಣ. ಸೊ ಡ್ಯೂಟಿನ ಕೂಡ ಆನ್ ಮಾಡಿದೆ. ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋಕೆ ಇಷ್ಟೊತ್ತಾಯ್ತು. ಏನಕ್ಕಪ್ಪ ಅಂತಂದ್ರೆ ನಮ್ಮ ಮನೇಲಿ ನೆಟ್ವರ್ಕ್ ಬರಲ್ಲ, ನಮ್ಮ ಮನೆ ಹತ್ರ ಜಿಯೋ ನೆಟ್ವರ್ಕ್ ಬರಲ್ಲ. ಹಾಗಾಗಿ ಈ ಮೇನ್ ರೋಡ್ ಹತ್ರ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ ನಾನು ಡ್ಯೂಟಿ ಮೇಲೆ ಹೊರಡ್ತೀನಿ. ಅಂದ್ರೆ ಅಪ್ಲೋಡ್ ಮಾಡುವಾಗ ಬೇರೆ ಕಡೆ ಎಲ್ಲಾದ್ರೂ ಹೋದ್ರೆ ಅಲ್ಲಿ ನೆಟ್ವರ್ಕ್ ಬರಲಿಲ್ಲ ಅಂತಂದ್ರೆ ಅಪ್ಲೋಡ್ ಆಗಲ್ಲ. ಇದು ಒಂದು ಕಾರಣ. ನಾನು 10 ಗಂಟೆಗೆ ಬರ್ತೀನಿ, 10 ಗಂಟೆಗೆ ಬಂದು ಇಲ್ಲ ಅರ್ಧ ಗಂಟೆ ಕೂತ್ಕೊಂಡು ಅಪ್ಲೋಡ್ ಮಾಡಿ ಆಮೇಲೆ ಡ್ಯೂಟಿ ಮೇಲೆ ಹೋಗೋದು. ಇವಾಗ ಡ್ಯೂಟಿನೂ ಕೂಡ ಆನ್ ಮಾಡಿದ್ದೀನಿ. ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ ಆ ಕಡೆ ಹೋಗ್ತಾ ಇರೋಣ. ಇವತ್ತಿನ ಟಾರ್ಗೆಟ್ 2,000 ರೂಪಾಯಿ. ಎಷ್ಟೊತ್ತಾಗುತ್ತೆ, ಎಷ್ಟು ಅವರಲ್ಲಿ ರೀಚ್ ಮಾಡ್ತೀವಿ ಅನ್ನೋದನ್ನು ಕೂಡ ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ಇವಾಗ ನಾನಿದ್ದೀನಿ ಜಕ್ಕೂರಲ್ಲಿ. ಇಲ್ಲಿಂದ ಡ್ಯೂಟಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 53,403 ಕಿಲೋಮೀಟರ್ ಗಾಡಿ ರನ್ ಆಗಿರೋದು. ನೋಡೋಣ ಎಷ್ಟು ಗಾಡಿ ರನ್ ಆಗುತ್ತೆ. ಇವಾಗ ಗಾಡೀಲಿ CNG ಕೂಡ ಇದೆ, ಟೆನ್ಷನ್ ಇಲ್ಲ. ಆರಾಮಾಗಿ ಡ್ಯೂಟಿಗಳನ್ನ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ. ಜಾಸ್ತಿ ಡ್ಯೂಟಿ ಮಾಡೋದು ಇದರಲ್ಲಿ. ಇವೆಲ್ಲ ಹಾಗೆ ಆನ್ ಅಲ್ಲಿ ಇರ್ತವೆ, ಆದ್ರೆ ಡ್ಯೂಟಿ ಬಂದ್ರೆ ಮಾಡ್ತೀನಿ, ಇಲ್ಲ ಅಂತದಿಲ್ಲ. ಅರ್ನಿಂಗು 0, ಇನ್ನೂವರೆಗೂ ಅರ್ನ್ ಮಾಡಿಲ್ಲ. ಇದು ಕೂಡ 0 ಅಷ್ಟೇ, ಇನ್ನು ಯಾವುದು ಕೂಡ ಡ್ಯೂಟಿ ಮಾಡಿಲ್ಲ. ಸರಿನಾ? ಇವಾಗ ನಾನಿದ್ದೀನಿ ಮಾನ್ಯತಾ ಟೆಕ್ ಪಾರ್ಕ್. ಈ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಇವಾಗ ಪೀಕ್ ಅವರ್ ಮುಗೀತು. ಇಲ್ಲಿ ತನಕ ಡ್ಯೂಟಿ ಇತ್ತು, ಇವಾಗ ಡ್ಯೂಟಿ ಸಿಗಲ್ಲ. ಆಲ್ಮೋಸ್ಟ್ ಒಂದು 3 ಗಂಟೆ ತನಕ ಡ್ಯೂಟಿ ಬರಲ್ಲ. 3 ಗಂಟೆ ಮೇಲೆ ನಾನ್ ಸ್ಟಾಪ್ ಡ್ಯೂಟಿಗಳು ಕೊಡ್ತಾನೆ. ಯಾವ ಮೂಲೆಗೆ ಬೇಕಿದ್ರು ಡ್ಯೂಟಿಗಳು ಸಿಗುತ್ತೆ. ಬಟ್ ಇಲ್ಲಿ ನೀವು ಬೆಳಿಗ್ಗೆ ಬಂದು ಡ್ರಾಪ್ ಮಾಡಿ ಇಲ್ಲಿಂದ ಹೊರಟು ಬಿಡ್ಬೇಕು. ಅಕಸ್ಮಾತ್ ನೀವೇನಾದ್ರೂ ಇಲ್ಲೇ ಡ್ಯೂಟಿ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಅಲ್ಲಿ ಹಿಂದೆ ಗಾಡಿಗಳು ನಿಂತಿದ್ದಾವೆ, ಮುಂದೆ ನಿಂತಿದ್ದಾರೆ, ನಾನು ಕೂಡ ನಿಂತಿದ್ದೀನಲ್ಲ, ಈ ರೀತಿ ವೆಯ್ಟ್ ಮಾಡ್ಕೊಂಡು ಕಾಯ್ಕೊಂಡು ಕೂತ್ಕೋಬೇಕಾಗುತ್ತೆ ಅಷ್ಟೇ. ನೋಡಿ ಇವಾಗ ನಾನು ಹೋಗ್ತಾ ಇದ್ದೀನಿ ಕಲ್ಯಾಣ ನಗರ ಕಡೆ. ಖಾಲಿ ಅಲ್ಲೇನಾದ್ರೂ ಡ್ಯೂಟಿಗಳು ಸಿಕ್ಕರೆ ಅಲ್ಲಿ ಮಾಡ್ಕೊಳ್ಳೋಣ ಅಂತ. ಏನಕ್ಕಂತಾರೆ ಇಲ್ಲಿ ಮುಗೀತು. ಇವಾಗ ಪೀಕ್ ಅವರ್ ಮುಗೀತಿದ್ದಂಗೆ ಡ್ಯೂಟಿಗಳು ಮುಗೀತು. ಇದು ನನ್ಗೆ ಕಂಫರ್ಟೇಬಲ್. ಇಲ್ಲೈತೆ ನೋಡಿ, ಇದನ್ನ ನನಗೆ ಕಂಫರ್ಟೇಬಲ್ ಆಗಿರೋದು. ಏನಕ್ಕಂತಂದ್ರೆ ಇವಾಗ ನಾನು ಮೊಬೈಲ್ ಹಿಂಗಿದೆಯಾ ಅಲ್ವಾ, ಸಾರಿ ಇಲ್ಲಿ 1 ನಿಮಿಷ ಫುಲ್ ಇದು ವಿಡಿಯೋ, ಸರಿನಾ? ಇದು ಹಿಂಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ಈ ರೀತಿ ನನಗೆ ಯಾವಾಗ ಬೇಕೋ ಯಾವಾಗ ಈ ರೀತಿ ಫಿಕ್ಸ್ ಮಾಡ್ಬಿಡ್ತೀನಿ ನಾನು. ಈ ರೀತಿ ಕುತ್ಕೊಂಡ್ಬಿಡುತ್ತೆ ಮೊಬೈಲು. ಆರಾಮಾಗಿ ನನ್ನ ಪಾಡಿಗೆ ನಾನು ಈ ಆ್ಯಂಗಲ್ ಅಲ್ಲಿ ಕುತ್ಕೊಂಡ್ಬಿಡುತ್ತೆ. ನಾನು ರೆಕಾರ್ಡ್ ಮಾಡ್ಕೊಂಡಿರ್ತೀನಿ. ರಿಮೂವ್ ಮಾಡ್ಬೇಕಂದ್ರೂ ಅಷ್ಟೇ, ಹಿಂಗ್ ಮೇಲ್ ಪ್ರೆಸ್ ಮಾಡ್ಬಿಟ್ರೆ ಬಂದ್ಬಿಡುತ್ತೆ. ಗ್ರಿಪ್ ಇದೆ, ಅದಕ್ಕೆ ಬೋಲ್ಟ್ ಎಲ್ಲ ಹಾಕಿ ಫಿಟ್ ಮಾಡಿದೆ. ಇದು ನನಗೆ ಇಂಪಾರ್ಟೆಂಟು. ಇನ್ನೊಂದು ವಿಚಾರ ಏನಾಗಿದೆ ಗೊತ್ತಾ, ನಿನ್ನೆ ಪೂರ್ತಿ ನನ್ನ ತಮ್ಮನ ಗಾಡಿ ಓಡಿಸಿರೋದ್ರಿಂದ ಗೇರು ವಾಪಸ್ ಸೆಕೆಂಡ್ ಗೇರ್ ಹೋಗ್ತೈತೆ. ಅಂದ್ರೆ ಫಸ್ಟ್ ಗೇರ್ ಇದು ಮೇಲಲ್ವಾ, ಸೆಕೆಂಡ್ ಗೇರ್ಗೆ ಹೋಗ್ತೈತೆ. ಫುಲ್ ಡೇ ಓಡಿಸಿದ್ದಕ್ಕೆ ಆ ಗಾಡಿ ಅನುಭವ ಈ ಗಾಡಿಗೆ ಬಂದೈತಿ. ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗತ್ತಂಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಅಡ್ಜಸ್ಟ್ ಆಗ್ಬಿಡುತ್ತೆ, ಹಂಗೇನಿಲ್ಲ. ಇವಾಗ ನೋಡ ಡ್ಯೂಟಿಗೋಸ್ಕರ ವೇಟಿಂಗು. ಯಾವ್ದಾದ್ರು ಡ್ಯೂಟಿ ಬಂತು ಅಂತಂದ್ರೆ ಮಾಡೋಣ ಅಂತಂದ್ರೆ, ಬಟ್ ಡ್ಯೂಟಿಗಳು ಬೀಳ್ತಾ ಇಲ್ಲ. ಯಾವ ಮೂಲೆಗಾದ್ರೂ ಬರ್ಲಿ, ಯಾವ ಕಡೆನಾದ್ರೂ ಬರ್ಲಿ ಮಾಡ್ಕೊಂಡ್ಬಿಡೋಣ. ಇದು ಹೋಲ್ಡ್ರು ನಮ್ಮ ಫ್ರೆಂಡ್ ಕೊಟ್ಟಿರೋದು, ನಮ್ಮ ಶೆಟ್ಟಿ ಕೂಳೆ. ಅವ್ನು ತೋರಿಸ್ತೀನಿ ಒಂದ್ಸರಿ ನಿಮ್ಗೆ, ಹೆವಿ ಕ್ವಾಟ್ಲೆ ಒಂದು. ನೋಡೋಣ ಡ್ಯೂಟಿ ಯಾವ ಮೂಲೆಗೆ ಬರುತ್ತೆ, ಮಾಡೋಣ ಬನ್ನಿ. ಸೊ 1 2 3 4 5 6 7 8 9 10 11 12 13 ಲೈನಾಗಿ ಆಟೋಗಳು ನಿಂತಿರೋದು. ಏನು ಗೊತ್ತಾ, ಡ್ಯೂಟಿಗಳಿಲ್ಲ. ಬೆಳಿಗ್ಗೆಯಿಂದ ಇವತ್ತು ನನ್ನ ಟಾರ್ಗೆಟ್ ಬರೀ 300 ರೂಪಾಯಿನೂ ದಾಟಿಲ್ಲ ಗುರುವೆ. ಇವತ್ತಿನ ಟಾರ್ಗೆಟ್ 2,000 ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ನೋಡಿ 4 ಟ್ರಿಪ್ಪು ಬರೀ 327 ರೂಪಾಯಿ ಮಾಡಿದ್ದೀನಿ. ಡ್ಯೂಟಿಗಳೇ ಬೀಳ್ತಾ ಇಲ್ಲ ಇವತ್ತು. ಇವತ್ತಿನ ಟಾರ್ಗೆಟ್ ಸ್ವಲ್ಪ ಡೌಟ್ ಅನ್ನಿಸ್ತಾ ಇದೆ. ಬಟ್ ಆದಷ್ಟು ನಾವು ಟ್ರೈ ಮಾಡೋಣ 2,000 ರೂಪಾಯಿ ಟಾರ್ಗೆಟ್ ಅನ್ನ ರೀಚ್ ಮಾಡಕ್ಕೆ ಅಷ್ಟೇ. ನೋಡೋಣ ಬನ್ನಿ. ಯಾವ್ದಾದ್ರು ಇವಾಗ ಹಿಂಗ್ ಡ್ಯೂಟಿ ಬಂತು ಅಂದ್ರೆ ಟಕ್ ಅಂತ ಹಾಕೋತೀನಿ. ಬಾ 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 ಬರಲ್ಲ, ಬಾ 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 ಬರಲ್ಲ. ನೋಡೋಣ ಏನಾಗುತ್ತೆ. ಹಿಂಗ್ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿರೋದು ನಾನು ಕೂಡ ಅವ್ರ ಜೊತೆ. ಟೈಮ್ ಬಂದ್ಬಿಟ್ಟು 4 ಗಂಟೆ 20 ನಿಮಿಷ. ಟೋಟಲ್ ಅರ್ನಿಂಗು 11 ಡ್ಯೂಟಿ 967 ರೂಪಾಯಿ ಮಾಡಿದ್ದೀನಿ. ಅಂದ್ರೆ ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ ಇವಾಗ 4 ಗಂಟೆ 20 ನಿಮಿಷದವರೆಗೂ 967 ರೂಪಾಯಿ ಅರ್ನ್ ಮಾಡಿದ್ದೀನಿ. ಇನ್ನು 4 ಅವರಲ್ಲಿ ಅಂದ್ರೆ ರಾತ್ರಿ 8 ಗಂಟೆವರೆಗೂ ಇನ್ನು 1,100 ರೂಪಾಯಿ ಅರ್ನ್ ಮಾಡೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ. ಏನಕ್ಕಂತಾರೆ ಇವತ್ತು ಸ್ವಲ್ಪ ಡ್ಯೂಟಿಗಳು ಕಮ್ಮಿ ಇದಾವೆ. ಇವಾಗ ನಾನಿದ್ದೀನಿ ಬಾಣಸ್ವಾಡಿ ಓಂಬರ್ ಲೇಔಟ್ ಅಲ್ಲಿ. ಹಾಗೆ ಯಾವ ಡ್ಯೂಟಿನೂ ಬಿಟ್ಟಿಲ್ಲ.
ಲೋಕಲ್ 50, 80, 80, 75, 251, 67, 55, 55, 55, 121. ಅಂದ್ರೆ ಯಾವ ಡ್ಯೂಟಿನೂ ಬಿಟ್ಟಿಲ್ಲ, ಯಾವ್ದು ಸಿಗುತ್ತೆ ಎಲ್ಲದನ್ನು ಹೊಡಿತಾ ಇದೀನಿ. ಒಟ್ಟಿನಲ್ಲಿ ಇವತ್ತಿನ ಟಾರ್ಗೆಟ್ 2,000 ರೀಚ್ ಆಗ್ಬೇಕು. ಬಟ್ ಗೊತ್ತಿಲ್ಲ ಏನಾಗುತ್ತೆ ಏನಿಲ್ಲ. 8 ಗಂಟೆ ತನಕ ಟೈಮ್ ಇದೆ, ಆದಷ್ಟು ಟ್ರೈ ಮಾಡೋಣ ಬನ್ನಿ. ಟೈಮ್ ಬಂದ್ಬಿಟ್ಟು 6 ಗಂಟೆ 20 ನಿಮಿಷ. ಟೋಟಲ್ ಅರ್ನಿಂಗ್ 1,367, 60 ಪೈಸೆ. ಇವಾಗ ಇನ್ನು ನನ್ನ ಹತ್ರ ಏನಿಲ್ಲ ಅಂತಂದ್ರೂ 2 ರಿಂದ 3 ಅವರ್ ಇದೆ, 9 ಗಂಟೆ ತನಕ ಟೈಮ್ ಇದೆ. ಈ ಇನ್ನು 3 ಅವರಲ್ಲಿ ಏನಿಲ್ಲ ಅಂತಂದ್ರೂ ಕೂಡ 400 ರೂಪಾಯಿ, ಇನ್ನು 700 ರೂಪಾಯಿ ಅರ್ನ್ ಮಾಡಬೇಕು. ಇನ್ನು 700 ರೂಪಾಯಿ ಅರ್ನ್ ಮಾಡಿದ್ರೆ ಈ ವೀಕಿನ ಹೈಯೆಸ್ಟ್ ಆಗುತ್ತಾ? ಆಗಲ್ಲ. ಇನ್ನು ಅರ್ನ್ ಮಾಡಲೇಬೇಕು. 6 ಅವರಿಂದ ಆನ್ಲೈನಲ್ಲೇ ಇದ್ದೀನಿ, 17 ಟ್ರಿಪ್ಗಳನ್ನು ನಾನ್ ಸ್ಟಾಪ್ ಮಾಡಿದ್ದೀನಿ. ಇನ್ನೂ ಎಷ್ಟು ಮಾಡಬೇಕು ಗೊತ್ತಿಲ್ಲ. ಮೊನ್ನೆ ಒಬ್ಬರು ಇನ್ಸೆಂಟಿವ್ ಬಗ್ಗೆ ಕೇಳಿದರು. ಯಾವುದೇ ಇನ್ಸೆಂಟಿವ್ ಇಲ್ಲ ಗುರುವೆ, ಇಲ್ಲಿ ತೋರಿಸ್ಬಿಡ್ತಿತ್ತು ಇನ್ಸೆಂಟಿವು, ಬಟ್ ಇನ್ಸೆಂಟಿವ್ ಇಲ್ಲ, ಇನ್ಸೆಂಟಿವೇ ಇಲ್ಲ. ಏನಕ್ಕಂದ್ರೆ ಇಲ್ಲಿ ತೋರಿಸ್ಬಿಡ್ತೀನಿ ನೋಡಿ. ಊಬರ್ ಪ್ರೋನಾ ಇದೇನು ಅದು ಬಿಟ್ಟಾಗಿ ಇನ್ಸೆಂಟಿವೇ ಇಲ್ಲ, ಇನ್ಸೆಂಟಿವ್ ಆಪ್ಷನ್ನೇ ತೆಗೆದುಬಿಟ್ಟವನೆ. ಹಾಗಾಗಿ ನಾನ್ ಸ್ಟಾಪ್ ಡ್ಯೂಟಿಗಳನ್ನು ಯಾವ್ದು ಸಿಗುತ್ತೆ ಎಲ್ಲ ಮಾಡ್ತಾ ಇದ್ದೀನಿ. ನೋಡೋಣ 55, 60, 100, 200, 300 ಯಾವ್ದು ಬರ್ತೈತೆ ಎಲ್ಲ ನಾನ್ ಸ್ಟಾಪ್ ಹೊಡಿತಾ ಇದ್ದೀನಿ. ಬಟ್ ಏನು ಮಾಡೋಣ, ಡ್ಯೂಟಿಗಳು ಕಮ್ಮಿ ಇರೋದ್ರಿಂದ ಬರ್ತಾ ಇಲ್ಲ ಅಷ್ಟೊಂದು ಡ್ಯೂಟಿಗಳು. ಇಷ್ಟು ಮಾಡಿದ್ದೀನಿ. ಇವಾಗ ವೆಯ್ಟ್ ಮಾಡೋಣ, ಇನ್ನೂ 3 ಅವರಲ್ಲಿ ನೋಡೋಣ 600 ರೂಪಾಯಿ 700 ರೂಪಾಯಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಟ್ರೈ ಮಾಡೋದಂತೂ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಫಸ್ಟ್ ಹೋಗಿ CNG ಹಾಕ್ಸೋಣ. ಗಾಡೀಲಿ CNG ಖಾಲಿ ಆಗ್ಬಿಟ್ಟೈತೆ ಗುರುವೆ, ಕಮ್ಮಿ ಆಗ್ಬಿಟ್ಟೈತೆ ಎಕ್ದಮ್. ಆಲ್ಮೋಸ್ಟ್ ಎಷ್ಟು ಬೆಳಿಗ್ಗೆ 53,403 ಕಿಲೋಮೀಟರ್ ಓಡಿಸಿದ್ದೆ. ಇವಾಗ 53,479, ಅಂದರೆ 76 ಕಿಲೋಮೀಟರ್ ಓಡಿಸ್ಬಿಟ್ಟು 1,400 ರೂಪಾಯಿ ಅರ್ನ್ ಮಾಡಿದ್ದೀನಿ ನಾನು. ನೋಡೋಣ ಬನ್ನಿ ಇವಾಗ ಡ್ಯೂಟಿಗಳು ಹೆಂಗೆ ಬೀಳ್ತವೆ ಏನಿಲ್ಲ ಗೊತ್ತಿಲ್ಲ. ಬಟ್ ಆದಷ್ಟು ಟ್ರೈ ಮಾಡೋಣ. ವ್ಯಾಲೆಟಲ್ಲಿ ಅಮೌಂಟು ಒಂದು 56 ರೂಪಾಯಿ ಐತೆ. ಇವಾಗ ಒಂದು ಬಾಡಿಗೆ ಕರ್ಕೊಂಡು ಬಂದೆ, ಅದಕ್ಕೆ 55 ರೂಪಾಯಿ ಕೊಟ್ಟವನೆ. 105 ರೂಪಾಯಿ ಎಷ್ಟು. ಸೊ ಬನ್ನಿ ನೋಡೋಣ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು 600 ರೂಪಾಯಿ ಅರ್ನ್ ಮಾಡಬೇಕು. ಇನ್ನು ಏನಿಲ್ಲ ಅಂತಂದ್ರು 10 ಡ್ಯೂಟಿನಾದರೂ ಮಾಡಿ 600 ರೂಪಾಯಿ ಅರ್ನ್ ಮಾಡೋ ಕಡೆ ಟ್ರೈ ಮಾಡೋಣ ಬನ್ನಿ. 434 ರೂಪಾಯಿ CNGಗೆ ಹಾಕ್ಸಿದ್ದು. ಇವಾಗ ನೋಡೋಣ ಯಾವ ಕಡೆ ಡ್ಯೂಟಿ ಬರುತ್ತೆ. ಯಾವುದು ಬಿದ್ದಿಲ್ಲ. ಇವಾಗ ಫಸ್ಟ್ CNG ಹಾಕ್ಸಿದ್ದೀನಿ. ಇವಾಗ ಡ್ಯೂಟಿ ಯಾವ ಕಡೆ ಬರುತ್ತೆ ಯಾವ ಕಡೆ ಇಲ್ಲ ಗೊತ್ತಿಲ್ಲ. ಬಟ್ ಟ್ರೈ ಮಾಡೋಣ ಬನ್ನಿ. 50-60 ರೂಪಾಯಿ ಡ್ಯೂಟಿನ ಕೂಡ ಬೀಳ್ತಾ ಇಲ್ಲ. ಬಿದ್ದರೆ ಏನಾದರೂ ಒಂದು ಮಾಡ್ಕೋಬಹುದು. ಬಟ್ ಆ ಡ್ಯೂಟಿಗಳೇ ಬೀಳ್ತಾ ಇಲ್ವಲ್ಲ. ಟೈಮ್ ಅಂದ್ಬಿಟ್ಟು 6:30. ಈ ಟೈಮಲ್ಲಿ ಡ್ಯೂಟಿಗಳು ಬೀಳ್ಬೇಕು. ಗೊತ್ತಿಲ್ಲ, ಮಂತ್ ಎಂಡ್ ಎಫೆಕ್ಟು ಏನೋ, ಮಂತ್ ಎಂಡ್ ದೂರ ಇದೆ. ನೋಡೋಣ ಬನ್ನಿ ಏನಾಗುತ್ತೆ. 18 ಟ್ರಿಪ್ 1,565 ರೂಪಾಯಿ ಅರ್ನ್ ಮಾಡಿದ್ದೀನಿ. ಇವಾಗ ಒಂದು ಎಷ್ಟು 200 ರೂಪಾಯಿ ಬಾಡಿಗೆ ಬಂದೆ. 197 ರೂಪಾಯಿದು 8 ಕಿಲೋಮೀಟರ್ ಎಷ್ಟು ಹಾಕ್ಕೊಟ್ಟೆ ಒಂದು ಪೀಕ್ ಅವರಲ್ಲಿ. ಸೊ ಇವಾಗ ನೋಡೋಣ. ಇವಾಗ ನಾನಿದ್ದೀನಿ ಹೆಬ್ಬಾಳ ಚೋಳನಾಯಕನಹಳ್ಳಿ. ಇಲ್ಲಿಂದ ಆಸ್ಟರ್ ತನಕ ಹೋಗ್ಬೇಕು, ಅಥವಾ ಯಾವ್ದಾದ್ರು ಡ್ಯೂಟಿ ಬಂದು ತೊಂದ್ರೆ ಹಾಕೊಂಡು ಹೋಗ್ತೀನಿ. ಇಲ್ಲ ಅಂತಂದ್ರೆ ಆಸ್ಟರ್ ಹಾಸ್ಪಿಟ್ಲ್ ಇದೆಯಲ್ಲ ಅಲ್ಲಿ ತನಕ ಸ್ವಲ್ಪ ಖಾಲಿ ಹೋಗ್ತೀನಿ. ಅಲ್ಲಿಂದ ಯಾವ್ದಾದ್ರು ಡ್ಯೂಟಿ ಹಾಕೊಂಡು ಹೋಗೋಣ. ಟೈಮ್ ಬಂದ್ಬಿಟ್ಟು 7:30. ಇನ್ನೂ 1 ಅವರ್ ಡ್ಯೂಟಿ ಮಾಡ್ಕೊಳ್ಳೋಣ. ಟಾರ್ಗೆಟ್ ಆದಷ್ಟು 2,000 ಸಮೀಪ ತಗೊಂಡ್ ಬಂದು ಹೋಗ್ಬಿಟ್ರೆ ಸಾಕು. 2,000 ಮಾಡ್ಲೇಬೇಕು ಅಂತ ಏನಿಲ್ಲ. 2,000 ಆಸ್ಪಾಸ್, ಅಂದ್ರೆ ಒಂದು 100 ರೂಪಾಯಿ ಕಮ್ಮಿ ಇದ್ರೂ ಪರವಾಗಿಲ್ಲ. ಬಟ್ ಟಾರ್ಗೆಟ್ ಅನ್ನ ಮಾಡ್ಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನೋಡೋಣ ಬನ್ನಿ ಏನೇನಾಗುತ್ತೆ ಏನೇನಿಲ್ಲ. ಇವಾಗ ಟೈಮು 7:30. ಇಲ್ಲಿ ಡ್ಯೂಟಿಗಳು ಬೀಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಡ್ಯೂಟಿಗಳು ಕಂಟಿನ್ಯೂ ಬಿದ್ರೆ ಮಾಡ್ಬೋದು, ಬಟ್ ಡ್ಯೂಟಿನೇ ಬೀಳ್ತಿಲ್ವಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಇಲ್ಲಿಂದ ನೋಡೋಣ 1.5 ಕಿಲೋಮೀಟರ್ ಮೇನ್ ರೋಡು, ಅಲ್ಲಿ ತನಕ ಖಾಲಿ ಹೋಗ್ತೀನಿ. ಅಲ್ಲಿಂದ ಯಾವ್ದಾದ್ರು ಡ್ಯೂಟಿ ಬಿತ್ತು ಅಂತಂದ್ರೆ ಹಾಕೊಂಡು ಹೋಗ್ಬಿಡ್ತೀನಿ. ಏನಿಲ್ಲ, ಇವಾಗ ಲಾಂಗ್ ಬಿದ್ರು ಹೋಗ್ಬಿಡ್ತೀನಿ ನಾನು, ನೋ ಪ್ರಾಬ್ಲಮ್. ಕೋರಮಂಗಲ ಬಿದ್ರು ಹೋಗ್ಬಿಡ್ತೀನಿ, ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಬಿದ್ರು ಹೋಗ್ತೀನಿ, ಲೋಕಲ್ ಬಿದ್ರು ಹೋಗ್ತೀನಿ. 50 ರೂಪಾಯಿ ಡ್ಯೂಟಿ ಬಿದ್ರು ಮಾಡ್ಕೊಂಡು ಹೋಗ್ತೀನಿ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಡ್ಯೂಟಿಗಳು ಬೀಳ್ತಾ ಇಲ್ಲ. ಡ್ಯೂಟಿಗಳು ಬಿದ್ದರೆ ಮಾಡ್ಬೋದು, ಡ್ಯೂಟಿಗಳು ಬೀಳಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಟ್ರೈ ಮಾಡೋಣ ಬನ್ನಿ, ಆದಷ್ಟು ಎಷ್ಟಾಗುತ್ತೆ ಅಷ್ಟು. ಏನಾಗಿದೆ ಈ ಪಟ್ಟಣಕ್ಕೆ? ಒಂದು ಬುಕ್ಕಿಂಗ್ ಬೀಳ್ತಾ ಇಲ್ವಲ್ಲ ಏನ್ ಮಾಡೋದು ಹೇಳಿ? ಅವಾಗಿಂದ ವೇಟ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಡ್ಯೂಟಿ 50 ರೂಪಾಯಿದು, 60 ರೂಪಾಯಿದು, 100 ರೂಪಾಯಿದು,
ಹೋಗ್ಲಿ ಒಂದು 500 ರೂಪಾಯಿದು ಯಾವ್ದು ಬೀಳ್ತಾ ಇಲ್ಲ. ಏನ್ ಮಾಡೋದು? ನನಗಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ವೇಟಿಂಗ್ ವೇಟಿಂಗ್ ವೇಟಿಂಗ್. ಒಂದರದಲ್ಲೇ ಕಂಪ್ಲೀಟ್ ಮಾಡೋಣ ಅಂತ ನಂದು. ಇನ್ನೊಂದು ಆ್ಯಪ್ ಓಪನ್ ಮಾಡಿದ್ರೆ ಮತ್ತೆ ಅವನಿಗೆ 20 ರೂಪಾಯಿ ಕೊಡ್ಬೇಕೆ. ಅದಕ್ಕೆ ಬೇರೆ ಆ್ಯಪ್ ಇವಾಗ ನಾನು ಓಪನ್ ಮಾಡೋದ್ನಂತಂದ್ರೆ ಒಂದು ಡ್ಯೂಟಿ ಮಾಡೋದ್ನಂತಂದ್ರೆ ಅವ್ನಿಗೆ 20 ರೂಪಾಯಿ ಕೊಡಬೇಕು. ಈಗ ಬೆಳಿಗ್ಗೆಯಿಂದ ಮಾಡ್ಕೊಂಡು ಬಂದ್ಬಿಟ್ಟು ಒಂದೇ ಆ್ಯಪಲ್ಲಿ ಇದರಲ್ಲೇ ಮಾಡೋಣ ಅಂತ ನಂದು. ಬಟ್ ಇಲ್ಲಿ ನೋಡಿದ್ರೆ ಡ್ಯೂಟಿಗಳಿಲ್ಲ. 18 ಡ್ಯೂಟಿಗಳು ಕಂಪ್ಲೀಟ್ ಆಗಿದಾವೆ. ಏನ್ ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ನಾನು ಖಾಲಿನೇ ಹೋಗ್ತಾ ಇದ್ದೀನಿ. ಯಾವ ಕಡೆ? ಇವಾಗ ನಾನು ಇದ್ದೀನಿ ಹೆಬ್ಬಾಳ. ಇಲ್ಲಿಂದ ಯೂಟರ್ನ್ ತಗೊಂಡು ಸೀದಾ ಕೆಂಪಾಪುರದ ಕಡೆ ಹೋಗೋಣ. ಅಲ್ಲಿ ಏನಾದ್ರು ಒಂದು ಕೆಂಪಾಪುರ ಸಹಕಾರ ನಗರ ಅಲ್ಲಿ ಏನಾದ್ರು 50 ರೂಪಾಯಿ ಡ್ಯೂಟಿ ಬಂತಂದ್ರೆ ಅದನ್ನಾದ್ರೂ ಮಾಡಕ್ ಟ್ರೈ ಮಾಡೋಣ. ಏನ್ ಗೊತ್ತಿಲ್ಲ ಇವತ್ತು ಡ್ಯೂಟಿಗಳ ಕತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 50 ರೂಪಾಯಿ ಬಂದ್ರು ನಾನು ಮಾಡಕ್ ರೆಡಿ ಇದ್ದೀನಿ. ಇವಾಗ ತೋರಿಸ್ಬಿಡ್ತೀನಿ. ಕಸ್ಟಮರ್ ಕ್ಯಾನ್ಸಲ್ 65, 105, 60, 59, 55 ಎಲ್ಲ ಮಾಡ್ತಾ ಇದ್ದೀನಿ. ಎಲ್ಲಾ ಡ್ಯೂಟಿ ಮಾಡ್ತಾ ಇದ್ದೀನಿ. ಈ ಡ್ಯೂಟಿ ಮಾಡ್ತಾ ಇಲ್ಲ ಅಂತ ಅಲ್ಲ, ಎಲ್ಲಾ ಡ್ಯೂಟಿ ಮಾಡ್ತಾ ಇದ್ದೀನಿ. ಬಟ್ ಆದ್ರೂ ಇವತ್ತು ಡ್ಯೂಟಿಗಳು ಕಮ್ಮಿ ಇರೋದ್ರಿಂದ ಮೋಸ್ಟ್ಲಿ ನನ್ನ ಐಡಿಗೆ ಏನಾದ್ರೂ ಆಗಿದೆ. ನನ್ನ ಐಡಿಗೆ ಏನಾದ್ರೂ ರಿಪೋರ್ಟು ಇಲ್ಲ, ರಿಪೋರ್ಟ್ ಏನು ಬಂದಿಲ್ಲ. ಕ್ಯಾನ್ಸಲೇಷನ್ ರೇಟ್ ಎಷ್ಟಿದೆ? 5% ಇದೆ. ಅಂದ್ರೆ 100 ಬಾಡಿಗೆ ನಾನು ಅಕ್ಸೆಪ್ಟ್ ಮಾಡಿದ್ರೆ ಅದ್ರಲ್ಲಿ ಒಂದು 5 ಬಾಡಿಗೆ ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ಅದು ಬಿಟ್ರೆ ಅಷ್ಟೊಂದು ಮಾಡಿಲ್ಲ. ಅಕ್ಸೆಪ್ಟೆನ್ಸ್ ರೇಟ್ ಕಮ್ಮಿನೇ ಇರೋದು ಬಿಡಿ. 100 ಬಾಡಿಗೆ ಬಂದ್ರೆ 31. ಅದು ಹೋದ್ ತಿಂಗಳಲ್ಲಿ ತಿಂಗಳು ಚೇಂಜ್ ಆಗ್ತಾ ಹೋಗುತ್ತೆ. ಹೋದ್ ತಿಂಗಳಲ್ಲಿ ಅಷ್ಟೊಂದು ಡ್ಯೂಟಿಗಳು ಅಂದ್ರೆ ಸೆಲೆಕ್ಟಿವ್ ಆಗಿ ಡ್ಯೂಟಿ ಮಾಡ್ತಿದ್ದೆ. ಬಟ್ ಇತ್ತೀಚೆಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದೇ ಆ್ಯಪಲ್ಲಿ. ಆದಷ್ಟು ಕಂಟಿನ್ಯೂ ಡ್ಯೂಟಿಗಳನ್ನ ಮಾಡೋಣ ಅಂತ ಮಾಡ್ತಾ ಇರ್ತೀನಿ. ಬಟ್ ಈ ರೀತಿ ಆದ್ರೆ ಏನ್ ಮಾಡ್ತೀರಾ? ನೋಡೋಣ ಬನ್ನಿ. ಕೆಂಪಾಪುರದ ಕಡೆ ಅಥವಾ ಸಹಕಾರ ನಗರದ ಕಡೆ ಹೋಗಿ ಅಲ್ಲೇನಾದ್ರು ಡ್ಯೂಟಿ ಬಂತು ಅಂತಂದ್ರೆ ಮಾಡ್ಕೊಳ್ಳೋಣ. 2000 ಟಾರ್ಗೆಟ್ ಅನ್ನ ರೀಚ್ ಮಾಡಕ್ ಟ್ರೈ ಮಾಡೋಣ. 19 ಡ್ಯೂಟಿ 1643 ರೂಪಾಯಿ ಮಾಡಿದ್ದೀನಿ. ಅಲ್ಲಿಂದ ಆಸ್ಟರ್ ಬ್ಯಾಪ್ಟಿಸ್ಟ್ ಇಂದ ಆಸ್ಟರ್ ಹಾಸ್ಪಿಟಲ್ ತನಕ ಖಾಲಿ ಬಂದೆ. ಅಲ್ಲಿಂದ ಒಂದು ಡ್ಯೂಟಿ ಬಂತು ಕೆಂಪಾಪುರದ ಒಳಗಡೆ. ಇವಾಗ ಕರ್ಕೊಂಡ್ಬಂದು ಡ್ರಾಪ್ ಮಾಡಿದ್ದೀನಿ. ಇಲ್ಲಿಂದ ಒಂದು 800 ಬಾಡಿಗೆ ಬಿದ್ದೈತೆ, 132 ರೂಪಾಯಿದು. ಬನ್ನಿ ಅದನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಅಲ್ಲಿಂದ ಯಾವ್ದಾದ್ರು ಇನ್ನೂ ಒಂದ್ 2-3 ಡ್ಯೂಟಿ ನಮ್ಮ ಟಾರ್ಗೆಟ್ ರೀಚ್ ಆಗಕ್ಕೆ. 1643 ಅಂತಂದ್ರೆ ಇನ್ನು 350 ರೂಪಾಯಿ. 350 ರೂಪಾಯಿ ಇನ್ನು ಇವಾಗ 130 ಬಂದೈತೆ. ಇನ್ನೂ ಒಂದು 200-300 ರೂಪಾಯಿ ಡ್ಯೂಟಿ ಮಾಡಕ್ಕೆ ಟ್ರೈ ಮಾಡೋಣ ಬನ್ನಿ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ಈ ದುಡಿಮೆ ನನಗೆ ಸಾಲುತ್ತಿಲ್ಲವೇ. ಏನು ಮಾಡೋದು ಹೇಳಿ? 20 ಡ್ಯೂಟಿ ಮಾಡಿ 1776. ಏನ್ ಮಾಡೋದು? ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಇದರಲ್ಲಿ 400 ರೂಪಾಯಿ ಗ್ಯಾಸು, 100 ರೂಪಾಯಿ ಊಟ, 100 ರೂಪಾಯಿ ಟೀ ಕಾಫಿ ಖರ್ಚು, 600 ರೂಪಾಯಿ ಎಲ್ಲೋಯ್ತು. 1100 ರೂಪಾಯಿ. ನನಗೆ ಇನ್ನೂ 400 ರೂಪಾಯಿ ಬೇಕು. ಏನು ಮಾಡೋಕ್ಕಾಗಲ್ಲ. ಸೀದಾ ಮನೆ ಕಡೆ ಹೊರಡ್ತಾ ಇರೋದೆ. ಇವತ್ತು ಸ್ವಲ್ಪ ಡ್ಯೂಟಿಗಳು ಕಮ್ಮಿ ಇದ್ದಿದ್ರಿಂದ ಎಷ್ಟಾಗುತ್ತೆ ಅಷ್ಟು ಮಾಡಕ್ ಟ್ರೈ ಮಾಡಿದೆ. 20 ಡ್ಯೂಟಿಗಳನ್ನ ಮಾಡಿದ್ದೀನಿ. ಎಲ್ಲಾ ಡ್ಯೂಟಿಗಳನ್ನು ಮಾಡಿದ್ದೀನಿ. ಇದು ಮಾಡಿಲ್ಲ ಅಂತ ಏನಿಲ್ಲ ಗುರುವೆ. 50 ರೂಪಾಯಿ ಬಂದ್ರು ಮಾಡಿದ್ದೀನಿ, 60 ರೂಪಾಯಿ ಬಂದ್ರು ಕೂಡ ಮಾಡಿದ್ದೀನಿ. ಸೊ ನಮ್ ಟೈಮ್ ಖರಾಬ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಇವತ್ತಿನ ಟಾರ್ಗೆಟ್ ಇಷ್ಟೇ, 1776 ರೂಪಾಯಿ 8 ಪೈಸೆ ಅಂತ ಹೇಳ್ಬಿಟ್ಟು ವಿಡಿಯೋನ ಎಂಡ್ ಮಾಡೋಣ. ಇನ್ನೇನ್ ಮಾಡ್ತೀರಾ? ಕಂಟಿನ್ಯೂ ಡ್ಯೂಟಿಗಳು ಬರ್ತಾ ಇತ್ತು, ಆದ್ರೂ ಕೂಡ ಆಗ್ಲಿಲ್ಲ, ನಮ್ ಟಾರ್ಗೆಟ್ ದಾಟಕ್ ಆಗ್ಲಿಲ್ಲ. ಇವಾಗ ಹೋಗ್ತಾ ದಾರಿಲಿ ಏನಾದ್ರು ಬಂತು ಅಂತ ಒಂದು 50 ರೂಪಾಯಿ ಡ್ಯೂಟಿ ಬಂತು ಅಂದ್ರೂ ಕೂಡ ಮಾಡ್ಕೊಂಡು ಹೋಗ್ತೀನಿ, ಇಲ್ಲ ಅಂತ ಇಲ್ಲ. ಬಟ್ ಡ್ಯೂಟಿಗಳು ಬರ್ತಾ ಇಲ್ಲ. ಇವಾಗ ನಾನಿದ್ದೀನಿ 800 ಕ್ರಾಸ್ ಅಲ್ಲಿ. ಇಲ್ಲಿಂದ ಖಾಲಿ ಮನೆ ಕಡೆ ಹೋಗ್ತಾ ಇದ್ದೀನಿ. ಬಂತು ಆಚೆನಳ್ಳಿಗೆ ಬಂದೈತೆ, ನಮ್ಮ ಮನೆ ಹತ್ರನೇ. ಪಿಕಪ್ 1.3. ಬನ್ನಿ, ಯಾವ್ದೋ ಒಂದು ಸಿಕ್ತು, ಹಾಕೊಂಡಿದೀನಿ. 80 ರೂಪಾಯಿ ಅಂತ ತೋರಿಸ್ದ, ಹಾಕೊಂಡಿದೀನಿ. ಹೋಗಿ ಪಿಕಪ್ ಮಾಡೋಣ ಫಸ್ಟ್. 1866 ರೂಪಾಯಿ 13 ಪೈಸೆ. ಟೈಮ್ ಬಂದ್ಬಿಟ್ಟು 9 ಗಂಟೆ 15 ನಿಮಿಷ. ಟೋಟಲ್ ಗಾಡಿ ರನ್ ಆಗಿರೋದು ಬಂದ್ಬಿಟ್ಟು
53,512 ಅಂದ್ರೆ 110 ಕಿಲೋಮೀಟರ್ ಗಾಡಿನ ಓಡಿಸಿ 1,866 ರೂಪಾಯಿ 13 ಪೈಸೆ ಟೋಟಲ್ ನಾನು ಇವತ್ತು ಅರ್ನ್ ಮಾಡಿರೋದು. ಇವತ್ತಿನ ಟಾರ್ಗೆಟ್ 2,000 ರೀಚ್ ಮಾಡಕ್ ಆಗಿಲ್ಲ. ಕಾರಣ ಏನಪ್ಪಾ ಅಂತ ಡ್ಯೂಟಿಗಳು ಬೀಳ್ತಾ ಇಲ್ಲ. ಇವಾಗ ನಾನು ಲಾಂಗ್ ಹೋಗಿ ಖಾಲಿ ಬರೋದಕ್ಕಿಂತ ಲೋಕಲ್ ಅಲ್ಲಿ ಇದ್ದು ಖಾಲಿ ಬರೋದೇ ಬೆಟ್ರು ಅಂತ ವಾಪಸ್ ಬರ್ತಾ ಇದ್ದೀನಿ. ಸೀದಾ ಮನೆ ಕಡೆ ಹೋಗ್ತಾ ಇದ್ದೀನಿ. ನಾವು ಅನ್ಕೊಂಡಿರ್ತೀವಿ ಇವತ್ತಿನ ಟಾರ್ಗೆಟ್ ಬೆಳಿಗ್ಗೆ ಅನ್ಕೊಂಡೆ 2,000 ಮಾಡ್ಬಿಡೋಣ. ಸಾಯಂಕಾಲ 4 ಗಂಟೆ ಹಂಗೆ 1,000 ರೂಪಾಯಿ. ಇವತ್ತು 1,000 ರೂಪಾಯಿ ಆಗಕ್ಕೆ 4 ಗಂಟೆ ಹಂಗೆ 1,000 ರೂಪಾಯಿ ಏನು ಅರ್ನ್ ಮಾಡಿದ್ದೆ. ಅವಾಗ ಅನ್ಕೊಂಡಿದ್ದೆ ಇನ್ನೊಂದು 1,000 ರೂಪಾಯಿ ಅರ್ನ್ ಮಾಡಬಹುದು ಅಂತ. ಬಟ್ ಕ್ಯಾಲ್ಕುಲೇಷನ್ ತಪ್ಪಾಯ್ತು. ಮತ್ತೆ ಡ್ಯೂಟಿಗಳು ಕೂಡ ಕಮ್ಮಿ ಇದ್ದಿದ್ರಿಂದ ಅಷ್ಟೊಂದು ಅರ್ನಿಂಗ್ ಮಾಡಕ್ಕಾಗಿಲ್ಲ. ಪರವಾಗಿಲ್ಲ, ನೋ ಇಶ್ಯೂಸ್. ನಾಳೆ ಆದಷ್ಟು ಟ್ರೈ ಮಾಡೋಣ ಇದಕ್ಕಿಂತ ಜಾಸ್ತಿ ಅರ್ನ್ ಮಾಡಕ್ಕೆ. ಹಾಗೆ ಈ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನನ್ಗೆ ತುಂಬಾ ಇಂಪಾರ್ಟೆಂಟು. ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಾಳೆ ಬೆಳಿಗ್ಗೆಯಿಂದ ಸ್ವಲ್ಪ ಜಾಸ್ತಿ ಅರ್ನ್ ಮಾಡಕ್ ಟ್ರೈ ಮಾಡ್ತೀನಿ. 2,000 ಟಾರ್ಗೆಟ್ ಅನ್ನ ದಾಟಕ್ ಟ್ರೈ ಮಾಡ್ತೀನಿ. ಮತ್ತೆ ಈ ವಾರದ ಹೈಯೆಸ್ಟ್ ಅರ್ನಿಂಗ್ ಅನ್ನ ನಾಳೆ ಆದಷ್ಟು ಮಾಡಕ್ ಟ್ರೈ ಮಾಡ್ತೀನಿ. ನೋಡೋಣ ಏನೇನಾಗುತ್ತೆ ಏನೇನಿಲ್ಲ. ಪರವಾಗಿಲ್ಲ, ಆಗತ್ತೆ. ಕೆಲವೊಂದ್ಸಾರಿ ಆಗುತ್ತೆ. ನಮ್ಮ ಟಾರ್ಗೆಟ್ ನಾವು ಅನ್ಕೊಂಡಂಗೆ ಆಗಲ್ಲ, ಕೆಲವೊಂದ್ಸಾರಿ ಆಗತ್ತೆ ಅಲ್ವಾ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.